ಬೀದರ್ನಲ್ಲಿ ಮತ್ತೆ ಕೆಮಿಕಲ್ ಸ್ಫೋಟವಾಗಿದೆ. ಮೊಳಕೇರ ಸ್ಫೋಟ ಮಾಸುವ ಮುನ್ನವೇ ಮತ್ತೊಂದು ಅವಘಡ ಸಂಭವಿಸ್ತಾ ಇದೆ. ವೇಸ್ಟ್ ಕೆಮಿಕಲ್ನಿಂದ ಬೆಂಕಿ ಅವಘಡ ಸಂಭವಿಸಿದೆ. ಹುಮನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಮೊನ್ನೆ ಅಷ್ಟೇ ನಾವು ಗಮನಿಸಿದ್ದೇವೆ. ಸ್ಫೋಟ ಆದಂತಹ ಸಂದರ್ಭದಲ್ಲಿ 8 ಮಂದಿ ಗಾಯಗೊಂಡಿದ್ರು, ಅದರಲ್ಲಿ 6 ಮಕ್ಕಳು. ಈಗ ವೇಸ್ಟ್ ಕೆಮಿಕಲ್ನಿಂದ ಬೆಂಕಿ ಅವಘಡ ಸಂಭವಿಸಿದೆ. ಹುಮನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು. ಬೇಕಾಬಿಟ್ಟಿ ಸುರಿದು ಹೋದಂತಹ ಕೆಮಿಕಲ್ನಿಂದ ಅವಘಡ ಸಂಭವಿಸ್ತಾ ಇದೆ. ಈಗ ಸ್ಥಳಕ್ಕೆ ತಹಶೀಲ್ದಾರ್ ಡಿವೈಎಸ್ಪಿ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳಿಂದಲೂ ಕೂಡ ಪರಿಶೀಲನೆ ಆಗ್ತಾ ಇದೆ. ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು. ಹುಮನಾಬಾದ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹುಮನಾಬಾದ್ ಜನರ ಪಾಲಿಗೆ ಈ ಕೆಮಿಕಲ್ ಫ್ಯಾಕ್ಟರಿಗಳೇ ಕಂಟಕಗಳಾಗ್ತಾ ಇದೆ. ಅರಣ್ಯ ಪ್ರದೇಶದಲ್ಲಿ ಸುರಿದು ಹೋಗ್ತಾ ಇದ್ದಂತಹ ಕೆಮಿಕಲ್ ಫ್ಯಾಕ್ಟರಿಗಳು ಹಲವು ಬಾರಿ ಸುರಿದ್ರೂ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ಅಂತ ಹೇಳಿ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಬೇಕಾಬಿಟ್ಟಿ ಸುರಿದು ಹೋಗೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದ್ರೆ ಹೀಗೆ ಆಗುತ್ತೆ ನೋಡಿ. ಯಾವ ರೀತಿಯಾಗಿ ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಅಂತ ಹೇಳಿ ಕೆಮಿಕಲ್ ಫ್ಯಾಕ್ಟರಿಗಳಿಂದ ತೆಗೆದುಕೊಂಡು ಬರ್ತಾ ಇರುವಂತಹ ತ್ಯಾಜ್ಯಗಳಿಂದಾಗಿ ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತಾ ಇದೆ. ಮೊನ್ನೆ ಅಷ್ಟೇ ನಾವು ಗಮನಿಸಿದ್ವಿ. ಸ್ಫೋಟ ಆಗಿ 8 ಮಂದಿ ಗಾಯಗೊಂಡಿದ್ರು, 6 ಮಂದಿ ಮಕ್ಕಳು ಅದರಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಆ ಒಂದು ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಘಟನೆ ಮರುಕಳಿಸಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಕೂಡ ಕಣ್ಮುಚ್ಕೊಂಡು ಕೂತಿದ್ದಾರೆ. ಅವರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಸ್ಥಳಕ್ಕೆ ಭೇಟಿ ಕೊಡೋದು, ಪರಿಶೀಲನೆ ಮಾಡೋದು, ಅಲ್ಲಿ ಜನರಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದರೆ ಯಾರು ಹೊಣೆ ಅಂತ